ಒಂದು ಕಾಲ ಇದ್ದಿತ್ತೆ ಆಗಳಿಕೆ ಬೈಕ್ ಕಾರ್ ಬಸ್ಗಳ ಸೌಕರ್ಯ ಭಾರಿ ಕಮ್ಮಿ ಇದ್ದಿತ್ತೆ. ಈ ಸಂತಿಗೆ ಮಿಲ್ಲಿಗೆ ಪ್ಯಾಟಿಗೆ ಮದಿ ಫಂಕ್ಷನ್ಗೆ ಹೋಯ್ಕಂದ್ರೆ ಎತ್ತಿನ ಗಾಡಿಗೆ ಹೋಯ್ಕಿದಿತ್ ಕಣಿ. ವೆಲ್ಕಮ್ ಬ್ಯಾಕ್ ಟು ನಮ್ಮೂರು ಕರ್ಜೆ. ನಾನು ನಿಮ್ಮ ರಾಜೇಶ್ ನಾಯ್ಕ್ ಕರ್ಜೆ. ಇವತ್ತು ನಾನು ನಮ್ಮ ಉಡುಪಿ ಕರ್ಜೆ ಹುತ್ತಿ ಬೈಲ್ನ ಮುತ್ತಜ್ಜನ ಮನೆಗೆ ಬಂದಿನಿ. ಬನ್ನಿ ಇವ್ರದೊಂದು ಸಣ್ಣ ಪರಿಚಯ ಮಾಡಿಸಿಕೊಡ್ತೆ. ಅಜಯ್, ನಿಮ್ಮ ಹೆಸರು ಹೇಳಿ. ಹಾ ಹೌದು, ಮುತ್ತುನಾಯ್ಕ. ಎಷ್ಟು ಪ್ರಾಯ ಈಗ ನಿಮ್ಗೆ? ಪ್ರಾಯ ಎಷ್ಟು? 85 ಆಯ್ತಲ್ಲ. ಮುಂಚೆ ನಿಮ್ಮ ಹತ್ರ ಎತ್ತಿನ ಗಾಡಿ ಇತ್ತಂಬ್ರಲ್ಲ? ಎತ್ತಿನ ಗಾಡಿ ಈತಾ? ಎಲ್ಲೆಲ್ಲ ಹೋತಿದ್ದೀರಿ ನೀವು ಎತ್ತಿನ ಗಾಡಿ? ಹಂಗೆ ಉಡುಪಿಗೆಲ್ಲ ಹೋತಿದ್ದೀರಿ? ಎಂತ ತಗೊಂಡು ಹೋತಿದ್ದೀರಿ? ತರಕಾರಿ ತಗೊಂಡು ಹೋತಿದ್ದೀರಿ ಅಂತ? ಹುಲ್ಲು ಅಂದ್ರೆ ಸಂತಿಗೆ ತಗೊಂಡು ಹೋತಿದ್ದೀರಿ? ಹೆಂಗೆ ಸಂತಿಗಲ್ಲ, ಸಂತಿಗೆ ತಗೊಂಡು ಹೋತಿದ್ದೀರಿಯಾ? ಎಷ್ಟು ವರ್ಷ ಓಡಿಸಿರಿ? ಸಾಧಾರಣ 30-40 ವರ್ಷ ಓಡಿಸಿರಿಯಾ? ಅಲ್ಲ, ಬೇರೆ ಎಲ್ಲೆಲ್ಲ ಹೋಯ್ರಿ ಎತ್ತಿನ ಗಾಡಿಗೆ? ಬೇರೆ ಎಲ್ಲೆಲ್ಲ ಹೋಯ್ರಿ ಎತ್ತಿನ ಗಾಡಿಗೆ? ಉಡುಪಿ, ಕಲ್ಯಾಣಪುರ, ಬ್ರಹ್ಮಾವರ, ಬಾರ್ಕೂರ್ ಅವ್ ಎಲ್ಲ ಬದಿ ಹುಲ್ಲು ತಗೊಂಡು ಹೋಗ್ತಿದ್ದೀರಿ ಅಲ್ಲ? ಎಲ್ಲ ಹೋಗ್ತಿದ್ದೀರಿ ಅಲ್ಲ? ಇವ್ರು ಇವತ್ತು ಸಂತಿಗೆ ಹೊರ ಸಂತೆ ಮುಗಿಸಿ ವಾಪಸ್ ಬಪ್ಪಕ್ಕೆ 1-2 ದಿನ ಆತೀತಂಬ್ರೆ. ಇನ್ನೊಂದು ವಿಶೇಷ ಅಂದ್ರೆ ಇವ್ರು ಸಂತಿಗೆ ಹೋಗಿ ವಾಪಸ್ ಬಪ್ಪತಿಲಿ ಎತ್ತಿನ ಗಾಡಿ ಹಂಗೆ ಮನ್ಕಂಡ್ ಬತ್ತಿದ್ದೀರಂಬ್ರೆ. ಎತ್ತುಗಳು ತನ್ನಷ್ಟಕ್ಕೆ ದಾರಿ ಹುಡ್ಕೊಂಡು ಮನೆಗೆ ಬತ್ತಿದ್ದು ಅಂಬ್ರೆ ಕಾಣಿ. ಅದು ಅಲ್ಲದೆ ಇವ್ರು ಭತ್ತದ ಚೀಲ್ಗಳನ್ನ ಎತ್ತಿನ ಗಾಡಿಗೆ ಹಾಯ್ಕೊಂಡು ದೂರದ ಅಕ್ಕಿ ಮಿಲ್ಲಿಗೆ ಹೋತಿದ್ದೀರಂಬ್ರೆ. ಮಿಲ್ಲಿಗೆ ಹೊಪ್ಪತಿಲಿ ಇವರೊಟ್ಟಿಗೆ ನಮ್ಮ ಜುಮ್ಮಾರ್ ಕಿಟ್ಟನ್ನ ಕೂಡ ಹೋತಿದ್ದೀರಂಬ್ರೆ. ಎಂತಕಂದ್ರೆ ಎತ್ತುಗಳು ಉಬ್ಬತ್ತತಿಲಿ ವಾಪಸ್ ಎಳಿತಲ್ದೆ ಅಷ್ಟೊತ್ತಿಗೆ ಎತ್ತಿನ ಗಾಡಿ ಚಕ್ರಕ್ಕೆ ಕಟ್ಟೆ ಕೊಡೋಕೆ ಒಬ್ರು ಬೇಕಲ್ದೆ. ಹಂಗ ಈ ಮುತ್ತಜ್ಜನೊಟ್ಟಿಗೆ ಕಿಟ್ಟನ್ನು ಕರ್ಕೊಂಡು ಹೋತಿದ್ದೀರಂಬ್ರೆ ಕಾಣಿ. ಇನ್ ಕೆಲವು ಸಲ ಮುತ್ತಜ್ಜನ ಹೆಂಡತಿ ಕೂಡ ಎತ್ತಿನ ಗಾಡಿಗೆ ತರಕಾರಿ ತಕೊಂಡು ಸಂತಿಗೆ ಹೊದ್ದಿತ್ತಂಬ್ರೆ. ನೀವು ಈ ಜೋಡಿ ಎತ್ತುಗಳನ್ನ ಎಲ್ಲಿ ತಕೊಂಡ್ರಿ ಕೇಂದ್ರೆ ಗುಂಡಾಳದಂಗೆ ಒಬ್ರ ಹತ್ರ ತಕೊಂಡೆ. ಆಗಳಿಕೆ ನಾನು ಈ ಜೋಡಿಗಳಿಗೆ ಕೊಟ್ಟದ್ದು ಬರೀ 125 ರೂಪಾಯಿ ಅಂದ್ರೆ ನಮ್ಮ ಕರ್ಜೆ ಹುತ್ತಿ ಬೈಲ್ನ ಮುತ್ತಜ್ಜ. ಅದು ಅಲ್ಲದೆ ಇವ್ರು ಎತ್ತಿನ ಗಾಡಿಗೆ ಕೊಟ್ಟದ್ದು ಬರೀ 225 ರೂಪಾಯಿ ಅಂಬ್ರೆ. ನಾವು ಈಗಾಗಿನ ಎತ್ತಿನ ಗಾಡಿ ಮಾಡಕ್ ಹೋರೆ ಒಂದು 3-4 ಲಕ್ಷ ಖರ್ಚಂತೂ ಹತ್ತು ಕಣೆ. ಈಗಿನ ಎತ್ತಿನ ಗಾಡಿ ರೇಟ್ ಕಾಂಬಕ್ ಹೋರೆ ಆಗಳಿಕೆ ಎತ್ತಿನ ಗಾಡಿ ಹಿಡ್ಕೊಂಡವರೆಲ್ಲ ಒಂದು ಮಟ್ಟಿಗೆ ಶ್ರೀಮಂತರಂತ ಹೇಳಕ್. ಆಗಳಿಕೆ ಎತ್ತಿನ ಗಾಡಿ ಹೋಪಕ್ಕೆ ಭಾರಿ ಖುಷಿ ಆತೀತೆ. ಆ ಎತ್ತುಗಳದ್ ಗಂಟಿ ಶಬ್ದ, ಒಳ್ಳೆ ಗಾಳಿ ಬೆಳಕು, ಟಕ ಅಂತ ಮಣ್ಣಿದ ರಸ್ತೆಗೆ ಹೋಪತ್ತಿಲಿ ಭಾರಿ ಲಾಯ್ಕ ಆತೀತ್ ಕಣೆ. ಆ ಎತ್ತಿನ ಗಾಡಿಗೆ ಹೋಪ ಖುಷಿ ಈಗಿನ ಹೈಫೈ ಕಾರಂಗ್ ಹೊರ ಸಿಕ್ಕುದಿಲ್ಲ ಅಂತ ನಮ್ಮ ಕರ್ಜೆ ಹುತ್ತಿ ಬೈಲ್ನ ಮುತ್ತಜ್ಜ. ನೀವೇನೇ ಹೇಳಿ, ಆಗಳಿನ ಕಾಲುವೆ ಭಾರಿ ಲಾಯ್ಕಿದೀತೆ. ಇವತ್ತಿಗೆ ಎತ್ತಿನ ಗಾಡಿಗಳು ಕಾಂಬಕ್ ಸಿಗದೆ ಇರ್ಲಕ್, ಆರೆ ಅವು ನಮ್ಮ ಗ್ರಾಮೀಣ ಸಂಸ್ಕೃತಿಯ ಹೆಮ್ಮೆ. ಹಂಗೆ ನಮ್ಮ ಅಜ್ಜನವ್ರ ಕಾಲದ ಒಂದು ನೆನಪಂತ ಹೇಳಕ್ಕೆ. ಯಾರೆಲ್ಲ ಈ ಎತ್ತಿನ ಗಾಡಿಗೆ ಹೋಯ್ರಿ ಒಂದು ಕಾಮೆಂಟ್ ಮಾಡಿ. ಯಾಕೆ ಮುಂದಿನ ವಿಡಿಯೋದಂಗೆ ಮತ್ತೆ ಸಿಕ್ತೆ. ಅಲ್ಲಿವರೆಗೆ ನೀವು ಕಾಣ್ತಾ ಇರಿ ನಮ್ಮೂರು ಕರ್ಜೆ.